ಹೆಲೋ ಎವ್ರಿವನ್. ಏನಪ್ಪ ಇದು ಬಾಟ್ಲಲ್ಲಿ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಝೀರೋ ಕಾಸ್ಟ್ ಬಯೋ ಎನ್ಸೈಮ್. ಇದು ಮನೇಲೇ ಹೇಗೆ ತಯಾರಿ ಮಾಡ್ಬೋದು ಅಂತ ನೋಡೋಣ. ನೋಡಿ, ನೊರಕೆ ಬಂದ್ಬಿಟ್ಟು ಹೆಂಗೆ ಬರ್ತಿದೆ. ಇದು ಫುಲ್ ಆರ್ಗ್ಯಾನಿಕ್ ಬೇಸ್ಡ್. ಇದನ್ನು ಪ್ಲಾಂಟ್ಸಿಗೆ ಫರ್ಟಿಲೈಸರ್ಸ್ ಮುಖಾಂತರ ಬಳಸ್ಬೋದು, ಇಲ್ಲ ಫ್ಲೋರ್ ಕ್ಲೀನಿಂಗ್ ಕೂಡ ಬಳಸ್ಕೋಬೋದು ಮನೆಯಲ್ಲಿ. ಇದನ್ನು ಬರೀ ಹಣ್ಣಿನ ಚಿಪ್ಪೆ ಮತ್ತು ಬೆಲ್ಲವನ್ನು ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಸಿಟ್ರಸ್ ಫ್ರೂಟ್ ಆದ ಆರೆಂಜ್ ಪಿಲ್ಸ್ ಅಂತ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋದು 1:3:10 ರೇಷಿಯೋ ಅಷ್ಟೇ. ಅಂದರೆ 1 ಭಾಗದಷ್ಟು ಬೆಲ್ಲ, ಅದರ 3ರಷ್ಟು ಹಣ್ಣಿನ ಸಿಪ್ಪೆ ಮತ್ತು 10ರಷ್ಟು ನೀರು ಬೆರೆಸ್ಕೊಂಡು ನಾವು ಈ ಲಿಕ್ವಿಡನ್ನು ತಯಾರಿಸ್ಬೋದು. ಈ ರೀತಿ ಒಂದು ಪ್ಲಾಸ್ಟಿಕ್ ಬಾಟ್ಲನ್ನು ತೊಗೊಳ್ಳಿ. ಇಲ್ಲಿ ಇದನ್ನು ತಯಾರಿಸೋಕ್ಕೆ ಗಾಜಿನ ಬಾಟ್ಲನ್ನು ಅವಾಯ್ಡ್ ಮಾಡಿ, ಯಾಕಂದರೆ ಇದು ತಯಾರಿಸಿದ ನಂತರ ಇದರಿಂದ ಗ್ಯಾಸ್ ಅನ್ನೋದು ಫಾರ್ಮ್ ಆಗುತ್ತೆ. ಆ ಗ್ಯಾಸ್ ಪ್ರೆಷರಿಂದ ಗಾಜಿನ ಬಾಟಲ್ ಒಡೆದೋಗೋ ಅವಕಾಶ ಇರುತ್ತದೆ. ಹಾಗಾಗಿ ಪ್ಲಾಸ್ಟಿಕ್ಕನ್ನು ಬಳಸಿ. ಈ ಬಯೋ ಎನ್ಸೈಮ್ನ ಹೇಗೆ ಉಪಯೋಗಿಸ್ಕೋಬೋದಂದರೆ, ಇದನ್ನು ಡಿಶ್ ವಾಷರ್ಗೆ ಅಥವಾ ಫ್ಲೋರ್ ಕ್ಲೀನಿಂಗ್, ಮೇನ್ಲಿ ಫ್ಲೋರ್ ಕ್ಲೀನಿಂಗ್, ನೆಲ ಒರೆಸೋಕ್ಕೆ ಇದನ್ನು ಬಳಸ್ಕೋಬೋದು. ಅಂದರೆ ಒಂದು ಬಕೆಟಿಲ್ಲಿ ಅರ್ಧ ಬಕೆಟ್ಗೆ ಒಂದು ಮುಚ್ಚಳ್ಕ ಬಯೋ ಎನ್ಸೈಮ್ ಲಿಕ್ವಿಡ್ನ ಹಾಕೊಂಡು ಡೈಲ್ಯೂಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಆದರೆ ಒಂದು ಬಕೆಟ್ಗಾದರೆ 2 ಕ್ಯಾಪ್ ಅಷ್ಟು ಹಾಕೊಂಡು ಬಳಸ್ಕೋಬೋದು. ಮತ್ತು ಇದನ್ನು ನಾವು ಗಾರ್ಡನಿಂಗ್ಗೆ, ಗಿಡಗಳಿಗೆ ಫರ್ಟಿಲೈಸರ್ಸ್ ಮುಖಾಂತರ ಕೂಡ ಯೂಸ್ ಮಾಡ್ಬೋದು. ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಸ್ಪ್ರೇ ಮಾಡ್ಬೋದು. ಇದು ಪೆಸ್ಟಿಸೈಡ್ಸ್ ಆಗೂ ಕೂಡ ವರ್ಕ್ ಮಾಡುತ್ತೆ, ಹಾಗೆ ಬೆಸ್ಟ್ ಫರ್ಟಿಲೈಸರ್ ಕೂಡ ಅಂತ ಹೇಳ್ಬೋದು ಗಿಡಕ್ಕೆ. ಇದನ್ನು ಮತ್ತು ನಿಮ್ಗೆ ಇಷ್ಟ ಬಂದಿರೋ ಫ್ರೂಟ್ಸಿಂದನೂ ಕೂಡ ಮಾಡ್ಕೋಬೋದು. ಈ ಲೆಮನಿಂದ, ವೆಜಿಟೇಬಲ್ ಪೀಲ್ಸಿಂದನೂ ಸಹ ಮಾಡ್ಕೋಬೋದು. ನೋಡಿ, ಎಷ್ಟು ಸುಲಭವಾಗಿ ಮನೇಲಿ ತಯಾರಿಸ್ಕೋಬೋದು. ಇದು ಬಂದ್ಬಿಟ್ಟು ಝೀರೋ ಕಾಸ್ಟ್. ಈ ರೀತಿ ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಯೂಸ್ ಮಾಡೋದರಿಂದ ಆದಷ್ಟು ಕೆಮಿಕಲ್ ಲಿಕ್ವಿಡ್ ಫ್ಲೋರ್ ಕ್ಲೀನರ್ಸ್ನ ಅವಾಯ್ಡ್ ಮಾಡ್ಬೋದು. ಈ ಲಿಕ್ವಿಡ್ ತಯಾರಾಗೋಕ್ಕೆ ಸುಮಾರು 3 ತಿಂಗಳು ಟೈಮ್ ತೊಗೊಳುತ್ತೆ. ಆದರೆ ನೀವು ಫಸ್ಟ್ ಟೈಮ್ ಮಾಡ್ತಿರೋದಾದರೆ. ಆದರೆ ಸೆಕೆಂಡ್ ಟೈಮ್ ಏನಾದರೂ ಮಾಡಬೇಕು ಅಂದರೆ ನೀವು ಹಿಂದೆ ನೋಡ್ಬೋದು. ಇದು ಆಲ್ರೆಡಿ ನಾನು ಫರ್ಮೆಂಟ್ ಮಾಡಿರೋದು 3 ಮಂತ್ಸ್ ಕಂಪ್ಲೀಟ್ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ನೋಡಿ, ಇದು ಬಂದ್ಬಿಟ್ಟು ಹಳೇದಲ್ವ, ಇದು ಮದರ್ ಕಲ್ಚರ್ ಅಂತ ಹೇಳ್ತಾರೆ. ಇದನ್ನು ನೀವು ಸ್ವಲ್ಪ ಅಮೌಂಟ್ ಆಫ್ ಲಿಕ್ವಿಡ್ನ ಇದಕ್ಕೆ ಹಾಕೊಬೋದು. ಅದೇ ನೀವು ಮೊಸರನ್ನ ಹೆಂಗೆ ಹಾಕ್ತೀರ ಹಾಲಿಗೆ, ಆ ರೀತಿ ಇದನ್ನು ಹಾಕೋದ್ರಿಂದ 3 ತಿಂಗಳಲ್ಲಿ ತಯಾರಾಗುವ ಲಿಕ್ವಿಡ್ 1 ತಿಂಗಳಲ್ಲಿ ತಯಾರಾಗುತ್ತೆ. ಈ ರೀತಿ ಸ್ವಲ್ಪ ಲಿಕ್ವಿಡ್ ತೊಗೊಂಡು ಇದಕ್ಕೆ 10ರಷ್ಟು ನೀರನ್ನ ಸೇರಿಸ್ಕೋಬೇಕು. ಈ ರೀತಿ ನೀರು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಏನಂದರೆ, ಇದು ನೀರು ಹಾಕೊಂಡಿದ್ಮೇಲೆ ಕ್ಯಾಪ್ನ ಟೈಟಾಗಿ ಹಾಕ್ಬಿಟ್ಟು ಸ್ಟಾರ್ಟಿಂಗ್ 1 ಮಂತ್ ದಿನ ಬೆಳಗ್ಗೆ ಸಂಜೆ ಓಪನ್ ಮಾಡಿದ್ರೆ ಸಾಕು. ಆಮೇಲೇನು ಓಪನ್ ಮಾಡೋ ಅವಶ್ಯಕತೆ ಇರೋಲ್ಲ. ಅಂದರೆ ನೋಡ್ಕೊತೀರಿ, ಈ ಥರ ಗ್ಯಾಸ್ ಫಾರ್ಮ್ ಆಗಿರೋ ನಿಮ್ಗೆ ಆವಾಗಲೇ ಗೊತ್ತಾಗುತ್ತೆ. ಆವಾಗ ನೀವು ಗ್ಯಾಸ್ನ ರಿಲೀಸ್ ಮಾಡ್ತಿರಬೇಕು. ನೋಡಿ, ಇದು ಬಂದ್ಬಿಟ್ಟು ನಾನು ಫಸ್ಟ್ ಬಯೋ ಎನ್ಸೈಮ್ ರೆಡಿ ಮಾಡಿದ್ದೆ. ಇದು ಆಲ್ಮೋಸ್ಟ್ 6 to 7 months ಓಲ್ಡ್ ಬಯೋ ಎನ್ಸೈಮ್. ಇದು ಜಸ್ಟ್ ಒಂದು 2 months ಓಲ್ಡ್. ನೀವು ಈ ರೀತಿ ಡೇಟ್ನ ಕೂಡ ಲೇಬಲ್ ಮಾಡ್ಕೋಬೋದು. ಇದು ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿ ಇವಾಗ ಇದು ಆಲ್ರೆಡಿ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.